ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ರಕ್ತ ಚಂದ್ರಗ್ರಹಣದ ಪ್ರಯುಕ್ತ ಬಹುತೇಕ ದೇವಸ್ಥಾನಗಳ ದೇಗುಲ ಬಾಗಿಲು ಕ್ಲೋಸ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಜೊತೆಗೆ ಜನಸಾಮಾನ್ಯರಿಗೆ ಇರುವಂತಹ ಪ್ರಶ್ನೆ, ಯಾವ ರಾಶಿಯವರಿಗೆ ಏನ್ ಎಫೆಕ್ಟ್ ಇರಬಹುದು ಅಂತ ಅದ್ರ ಬಗ್ಗೆ ಮಾತನಾಡುತ್ತಾರೆ ಈಗ ಗುರುಗಳು. ಯಾವ ರಾಶಿಯವರಿಗೆ ಏನ್ ಸಮಸ್ಯೆ ಆಗಬಹುದು, ಯಾರು ಪಾಲನೆ ಮಾಡಬೇಕು, ಅತಿ ಹೆಚ್ಚಿನ ಎಫೆಕ್ಟ್ ಇರೋದು ಯಾವ ರಾಶಿಗೆ ಅಂತ ನೋಡಿ. ಮೊದಲೇದಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಚಂದ್ರಗ್ರಹಣ ನಡೀತಿರೋದು ಸಿಂಹರಾಶಿ ಪುಬ್ಬ ನಕ್ಷತ್ರದವರಿಗೆ ಅತಿ ಹೆಚ್ಚು ಸ್ವಲ್ಪ ಪ್ರಭಾವ ಇರುವಂಥದ್ದು. ಮತ್ತು ಅದ್ರ ಹಿಂದಿನ ರಾಶಿ ಕನ್ಯಾ ರಾಶಿ ಮತ್ತು ಕರ್ಕಾಟಕ ರಾಶಿ. ಯಾಕಂದರೆ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಆಗಿರುವುದರಿಂದ ಕೂಡ ಅವರಿಗೂ ಕೂಡ ಒಂದು ಜಾಸ್ತಿ ಇದಿರುತ್ತೆ, ಪ್ರಭಾವ ಇರುತ್ತೆ. ಸೊ ಅವರು ಸ್ವಲ್ಪ ಹೆಚ್ಚಾಗಿ ಗ್ರಹಣ ಕಾಲದಲ್ಲಿ ಊಟ ಅದನ್ನೆಲ್ಲ ಯಾವುದೇ ವರ್ಜಿಸಿ ಒಂದು ತುಳಸಿ ಎಲೆ, ಒಂದು ತಾಮ್ರದ ಬಿಂದಿಗೆಯಲ್ಲಿ ಒಂದು ತುಳಸಿ ಎಲೆ ಹಾಕಿ ಈಶಾನ್ಯ ಮೂಲೆಯಲ್ಲಿ ಇಡುವಂಥದ್ದು. ತದನಂತರ ಅವರು ಆ ಒಂದು ನಕ್ಷತ್ರದವರು, ಪುಬ್ಬ ನಕ್ಷತ್ರದವರು ನಾಳಿನ ದಿನ ಒಂದು ಅಕ್ಕಿ ಮತ್ತು ಬೆಲ್ಲ ಎಲ್ಲಿ ದಾಸೋಹ ನಡೀತಿರುತ್ತೋ ಅಲ್ಲಿ ಅಕ್ಕಿ ಬೆಲ್ಲವನ್ನು ದಾನ ಮಾಡಿಕೊಂಡು ಅವರು ಗ್ರಹಣ ಶಾಂತಿ ಸಂಕಲ್ಪ ಎಲ್ಲಿ ನಡೀತಿದೆ ಅಂದರೆ ಆ ಗ್ರಹಣಕ್ಕೆ ಸಂಬಂಧಪಟ್ಟಂಥ ಸಂಕಲ್ಪ ಅಲ್ಲಿ ಗ್ರಹಣ ಶಾಂತಿ ಮಾಡಿಕೊಂಡ್ರೆ ಅವರಿಗೆ ಮಾನಸಿಕವಾಗಿ ಚೆನ್ನಾಗಿರುತ್ತೆ. ಆದರೆ ಎಲ್ಲ ನಮ್ಮ ಗ್ಯಾರಂಟಿ ವಾಹಿನಿ ವೀಕ್ಷಕರಲ್ಲಿ ಕುತೂಹಲ ಇರೋದೇನಂತಂದರೆ ಅವರವರ ಒಂದು ರಾಶಿ ನಕ್ಷತ್ರದ ವಿಚಾರದಲ್ಲಿ ಖಂಡಿತ ನೋಡಿ. ಮೇಷರಾಶಿಯವರಿಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ರಾಶಾಧಿಪತಿ ಅಷ್ಟಮಾಧಿಪತಿ ಮಂಗಳ ಲಾಭಸ್ಥಾನದಲ್ಲಿರೋದ್ರಿಂದ ಒಂದು ಪಿತೃಸ್ಥಾನಾಧಿಪತಿ ಪಿತೃಗಳಿಗೆ ಒಳ್ಳೆಯದು ಅಂತ ಹೇಳ್ತೀವಿ. ಪಂಚಮದಲ್ಲಿ ಮಾತೃಕಾರಕ ಚಂದ್ರ ಮತ್ತು ಕೇತುಗ್ರಸ್ತನಾಗಿರೋದ್ರಿಂದ ಸ್ವಲ್ಪ ತಾಯಿ ಯೋಗಕ್ಷೇಮ ನೋಡ್ಕೊಳ್ಳೋದು ಒಳ್ಳೆಯದು. ಮತ್ತು ಮೇಷರಾಶಿಯ ಗರ್ಭಿಣಿಯರು ಸ್ವಲ್ಪ ಅವರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ಬೇಸರ ಉಂಟಾಗುವಂಥದ್ದು. ಕರ್ಮಸ್ಥಾನಾಧಿಪತಿ ಶನಿ ಉಚ್ಚ ಶುಕ್ರನ ಜೊತೆ ಇರೋದ್ರಿಂದ ಮದುವೆ ಪ್ರಯತ್ನಗಳು ಸ್ವಲ್ಪ ಫಲಿಸುತ್ತೆ. ವಿದೇಶ ನೌಕರಿಗೆ ಅನುಕೂಲ ಕೊಡುತ್ತೆ. ಸ್ವಲ್ಪ ಪರಿಹಾರ ಏನು ಅಂತಂದರೆ ಮೇಷರಾಶಿಯವರು ಉತ್ತರಾಭಿಮುಖ ಮಾಡಿಕೊಂಡು 108 ಬಾರಿ ಓಂ ಹಂ ಹನುಮತೆಯೇ ನಮಃ ಅಂತ ಜಪ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ. ವೃಷಭ ರಾಶಿ ವಿಚಾರದಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ಏಕಾದಶದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಹಣದ ಕೊರತೆ ಬರೋದಿಲ್ಲ. ವೃಷಭ ರಾಶಿಯವರಿಗೆ ಸ್ವಲ್ಪ ಲಾಭ ಅಂತ ಹೇಳ್ಬೋದು ಇದು ವಿಚಾರದಲ್ಲಿ. ಮತ್ತು ಲಾಭ ಸ್ಥಾನಾಧಿಪತಿ ಗುರು ದ್ವಿತೀಯದಲ್ಲಿರೋದ್ರಿಂದ ಧನ ಯೋಗ ಅಂತ ಹೇಳ್ತೀವಿ, ಪಾಲುದಾರಿಕೆ ಒಳ್ಳೆಯದಾಗುತ್ತೆ. ಮತ್ತು ದ್ವಿತೀಯದಲ್ಲಿ ವಕ್ರ ಗುರು ಇರೋದ್ರಿಂದ ಕೌಟುಂಬಿಕ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಚತುರ್ಥದಲ್ಲಿ ಮಾತೃ ಸ್ಥಾನದಲ್ಲಿ ಕೇತುಗ್ರಸ್ತನ ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಸ್ವಲ್ಪ ನೋಡ್ಕೋಬೇಕು. ಇವರಿಗೆ ಸಿಂಪಲ್ ಪರಿಹಾರ ಇಷ್ಟೇ. ವೃಷಭ ರಾಶಿಯವರು ಉತ್ತರಾಭಿಮುಖ ಮಾಡಿಕೊಂಡು ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡ್ಬೋದು, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಜಪ ಮಾಡ್ಬೋದು. ಇನ್ನು ಮೂರನೇ ರಾಶಿ ಮಿಥುನ ರಾಶಿ. ರಾಶಾಧಿಪತಿ ಬುಧ ನವಮದಲ್ಲಿ ವಕ್ರ ಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಇರೋದ್ರಿಂದ ಎಲ್ಲ ಕೆಲಸದಲ್ಲೂ ಸ್ವಲ್ಪ ಹಿನ್ನಡೆ ಆಗುವಂಥ ಸ್ವಲ್ಪ ಮಿಥುನ ರಾಶಿಯವರಿಗೆ ನೋಡ್ಕೋಬೇಕು. ಈ ಫಲಗಳು 1 ತಿಂಗಳ ಮಟ್ಟಿಗೆ ಆಗಿರುವಂಥದ್ದು. ಕೆಲವು ವಿಷಯಕ್ಕೆ ಒಳ್ಳೆಯದು, ಕೆಲವೊಂದು ವಿಷಯಕ್ಕೆ ಅಷ್ಟೊಂದು ಸಾಧಾರಣವಾಗಿರುವಂಥದ್ದು. ಮತ್ತು ತೃತೀಯದಲ್ಲಿ ಭಾತೃಕಾರಕ ಗ್ರಹಣ ಚಂದ್ರಗ್ರಹಣ ಸಂಭವಿಸೋದ್ರಿಂದ ಒಡ ಹುಟ್ಟಿರೋರಿಗೆ ದುಡ್ಡಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಡಚಣೆ ಅಂತ ಹೇಳ್ತೀವಿ. ಸೊ ಮಿಥುನ ರಾಶಿಯವರು ಏನು ಮಾಡ್ಕೋಬೋದು ಅಂದರೆ ಉತ್ತರಾಭಿಮುಖವಾಗಿ 108 ಬಾರಿ ಓಂ ಅನಂತಾಯ ನಮಃ ಅಂತ ಜಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರು ಹೆಚ್ಚಿನ ಜಾಗೃತಿ ವಹಿಸಬೇಕು. ಯಾಕಂದರೆ ಅವರ ಒಂದು ರಾಶ್ಯಾಧಿಪತಿನೇ ಚಂದ್ರನೇ ಗ್ರಸ್ತ ಆಗಿರೋದ್ರಿಂದ ಸ್ವಲ್ಪ ಕಿರಿಕಿರಿಗಳನ್ನು ಕೊಡುವಂಥದ್ದು. ದ್ವಿತೀಯದಲ್ಲಿ ಕೇತು ಸಂಯೋಜನೆ ಇರೋದ್ರಿಂದ ಮಾನಸಿಕ ಕಿರಿಕಿರಿಗಳು, ದಂತ ಸಮಸ್ಯೆಗಳು ಮತ್ತು ಎಡಗಣ್ಣಿಗೆ ಪೆಟ್ಟಾಗುವಂಥದ್ದು ಹೆಚ್ಚಾಗಿ ಸಾಧ್ಯತೆ ಇರುತ್ತೆ. ಈ ಕರ್ಕಾಟಕ ರಾಶಿಯ ಹೋಟೆಲ್ ಉದ್ಯಮಿಗಳು ಮತ್ತು ಬಾರು ರೆಸ್ಟೋರೆಂಟ್ ನಡೆಸೋರಿಗೆ ಸ್ವಲ್ಪ ಹೆಚ್ಚಾಗಿ ಕಿರಿಕಿರಿಗಳನ್ನು ಕೊಡುತ್ತೆ. ಅಷ್ಟಮದಲ್ಲಿ ವಕ್ರ ಬುಧ ಸ್ವಲ್ಪ ಕಾನೂನು ಸಮಸ್ಯೆಗಳನ್ನು ಕೊಡ್ಬೋದು. ಸೊ ಪರಿಹಾರ ಭಾಗವಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಏನಂತಂದರೆ ಬೆಂಕಿ ವಿಚಾರದಲ್ಲಿ ಹುಷಾರಾಗಿರ್ಬೇಕು. ಮತ್ತು ಪರಿಹಾರ ಉತ್ತರಾಭಿಮುಖ ಮಾಡಿಕೊಂಡು ಓಂ ಸೋಮಾಯ ನಮಃ ಅಂತ ಜಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಪ್ರಭಾವ ಜಾಸ್ತಿ ಇರುವಂಥದ್ದು. ಯಾಕೆ ಸಿಂಹರಾಶಿಯಲ್ಲೇ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಚಂದ್ರನಿಗೆ ಕೇತುಗ್ರಸ್ತನಾಗಿರೋದ್ರಿಂದ ಸಿಂಹರಾಶಿಯವರಿಗೆ ಸ್ವಲ್ಪ ಹಣದ ಕೊರತೆ ಉಂಟಾಗುವಂಥದ್ದು. 12ನೇ ಮನೆ ಸ್ಥಾನ ವ್ಯಯಸ್ಥಾನ ಅಂತ ಹೇಳ್ತೀವಿ. ಸಪ್ತಮದಲ್ಲಿ ಕುಜ ಮತ್ತು ರಾಹು ಇರೋದ್ರಿಂದ ದಂಪತಿಗಳು, ಸಿಂಹರಾಶಿಯ ದಂಪತಿಗಳಲ್ಲಿ ಸ್ವಲ್ಪ ವೈಮನಸ್ಸು ಉಂಟಾಗುವಂಥದ್ದು. ಸೊ ಇದರಿಂದ ಸ್ವಲ್ಪ ಸಿಂಹರಾಶಿಯವರು ಹೆಚ್ಚು ಪರಿಹಾರ ಅಂತ ನಾವು ತಗೊಳ್ಳೋದಾದರೆ ಆರೋಗ್ಯದಲ್ಲಿ ಏರುಪೇರು ಆಗೋದ್ರಿಂದ ಸ್ವಲ್ಪ ಹೆಚ್ಚು ಸೂರ್ಯನ ಮಂತ್ರಗಳನ್ನು ಜಪ ಮಾಡ್ಕೋಬೇಕು ಉತ್ತರಾಭಿಮುಖ ಮಾಡಿಕೊಂಡು. ಅಥವಾ ಈ ಮಂತ್ರ ಬರುತ್ತೆ, ಓಂ ರಾಮ ರಾಮೇತಿ ರಾಮೇ ಮನೋರಮೆ ಸಹಸ್ರನಾಮ ರಾಮನಮ ವರಾನೆ ಅಂತ ಈ ಮಂತ್ರವನ್ನು 108 ಬಾರಿ ಜಪ ಮಾಡ್ಕೊಳ್ಳುವಂಥದ್ದು. ಈ ಪ್ರಮುಖ 5 ರಾಶಿಗಳು ಪರಿಹಾರ ಈ ರೀತಿಯಾಗಿ. ಓಕೆ ಗುರುಗಳೇ, ಉಳಿದ ರಾಶಿ ಬಗ್ಗೆ